ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ, ಸೊ ಬೆಳಗ್ಗೆ ಇವತ್ತು ಪೂಜೆ ಮಾಡ್ತಿಲ್ಲ. ಸೊ ಬೆಳಗ್ಗೆ ನಮ್ಮ ಮನೆಯವ್ರು ಕಾಫಿ ಕೇಳಿದ್ರು ಅಂತ ಅವ್ರಿಗೆ ಕಾಫಿ ಕೊಟ್ಟು ಸೊ ನಾಷ್ಟಕ್ಕೆ ಬಂದುಬಿಟ್ಟು ಉಪ್ಸಾರು ಮಾಡಿದ್ದೆ. ಸೊ ಈಗ ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊರಡ್ತಾಯಿದ್ದಾರೆ. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಇವತ್ತು ಬಟ್ಟೆ ಒಗೆಯೋದು ಮತ್ತು ಬೇರೆ ಕೆಲಸಗಳೆಲ್ಲ ಸ್ವಲ್ಪ ಇತ್ತು. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಪೂಜೆ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಸಂಜೆ ಹಂಗೆ ಮಾಡ್ಕೊಂತ ನಮ್ಮ ಮನೆಯವ್ರು ಅಂದರು. ಸೊ ಅದಕ್ಕೆ ಎಲ್ಲ ಬಟ್ಟೆಗಳೆಲ್ಲ ಒಗ್ದಾಕೊಂಬೇಡ ಅಂತ ಒಗ್ದಾಕೊಳ್ತಿದ್ದೀನಿ. ಸೊ ಬಟ್ಟೆಗಳು ಒಗಿಬೇಕು, ಆಮೇಲೆ ಆ್ಯಸಿಡ್ ತಂದಿದ್ದೀನಿ. ಸೊ ಬಕೆಟ್ಗಳೆಲ್ಲ ಕ್ಲೀನ್ ಮಾಡಬೇಕು. ಸೊ ಇವತ್ತು ತುಂಬಾ ಕೆಲಸ ಇದೆ. ಸೊ ಅದೆಲ್ಲ ಮುಗಿಸ್ಬಿಟ್ಟು ಒಟ್ಟಿಗೆ ಸಂಜೆ ಹಂಗೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಅವರು ಒಂದು ಲೋಟ ಮಜ್ಜಿಗೆ ಕೇಳಿದ್ರು. ಅವ್ರಿಗೂ ಮಜ್ಜಿಗೆ ಕೊಟ್ಬಿಟ್ಟು ಹಾಗೆ ಊಟಕ್ಕೆ ಬಂದುಬಿಟ್ಟು ಸೊ ಗಾರ್ಲಿಕ್ ರೈಸ್ ಕೇಳಿದರು. ಸೊ ಅದನ್ನು ಕೂಡ ಮಾಡಿದ್ದೆ. ಸೊ ಎಗ್ ತಿನ್ನೋಂಗಿಲ್ಲ ಫ್ರೆಂಡ್ಸ್, ಅದಕ್ಕೆ ಎಗ್ ಹಾಕಿರಲಿಲ್ಲ ಇವತ್ತು. ಸೊ ಫೈನಲಿ ಅದನ್ನು ಮಾಡಿಕೊಟ್ಟು ನಾನು ಕೂಡ ರೆಡಿಯಾಗಿ ಸಂಜೆ ಹಂಗೆ ಬಟ್ಟೆಗಳೆಲ್ಲ ಒಣಗಿತ್ತಲ್ಲ ಫ್ರೆಂಡ್ಸ್, ಅದನ್ನು ಎತ್ಕೊಳ್ತಾ ಇದ್ದೀನಿ. ಸೊ ಬಿಸಿಲು ಏನು ಅಷ್ಟೊಂದು ಇರಲಿಲ್ಲ. ಸೊ ಬಟ್ಟೆ ಎಲ್ಲ ಒಣಗಿತ್ತು. ಸೊ ಫೈನಲಿ ಬಟ್ಟೆಗಳೆಲ್ಲ ಎತ್ಕೊಂಡ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ. ಸೊ ಇನ್ನೂ ಪೂಜೆ ಮಾಡಿಲ್ಲ ಫ್ರೆಂಡ್ಸ್, ಈಗ ಮಾಡಬೇಕು. ಸೊ ಮಳೆ ಬರೋ ಥರ ಇತ್ತು. ಸೊ ಸಿಕ್ಕಾಪಟ್ಟೆ ಗಾಳಿ ಬೇರೆ, ಅದಕ್ಕೆ ಎತ್ಬೇಡ ಅಂತ ಎತ್ಕೊಳ್ತಾ ಇದ್ದೀನಿ. ಸೊ 2 ನಿಮಿಷ ಬಿಸಿಲು ಬರುತ್ತೆ, 5 ನಿಮಿಷ ಮೊಣ ಮುಚ್ಕೊಳ್ಳುತ್ತೆ, ಹೀಗೆ ಆಗ್ತಾ ಇರುತ್ತೆ. ಸೊ ಫೈನಲಿ ಬಟ್ಟೆಗಳೆಲ್ಲ ಎತ್ಕೊಂಡು ಆಮೇಲೆ ಪೂಜೆ ಮಾಡಬೇಕು ಫ್ರೆಂಡ್ಸ್. ಮತ್ತು ಸಾಯಂಕಾಲ ಹೊರಗಡೆ ಹೋಗೋದಿದೆ, ಬಟ್ ಎಲ್ಲಿಗೆ ಅಂತ ಶೇರ್ ಮಾಡ್ಕೊಳಕ್ಕಾಗಲ್ಲ. ಸೊ ನೋಡ್ತೀನಿ, ಆದರೆ ನಾಳೆದು ವ್ಲಾಗ್ ಇದರಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ಫೈನಲಿ ಬಟ್ಟೆಗಳೆಲ್ಲ ಎತ್ಕೊಂಡ್ಬಂದು ಅದನ್ನು ಕೂಡ ಮಡಚಿಟ್ಟು ಸೊ ಶನಿವಾರದ ವಾರ ಕೂಡ ಮುಗೀತು ಫೈನಲಿ. ಹಾಗೆ ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಲ್ಲ, ನಮ್ಮ ಮನೆಯವ್ರು ಹಾಗೆ ಬೇಕ್ರಿಗೆ ಕರ್ಕೊಂಡು ಹೋಗಿದ್ರು. ಸೊ ನನಗೆ ಚಾಕ್ಲೇಟ್ ಕೇಕ್ ಅಂದರೆ ಇಷ್ಟ ಫ್ರೆಂಡ್ಸ್, ಅದನ್ನು ಕೊಡ್ಸೋದಕ್ಕೆ. ಆಮೇಲೆ ಸಮೋಸ ಮತ್ತು ಕಚೋರಿ ಇಸ್ಕೊಂಡು ತಿಂದ್ಕೊಂಡು ಹಣ್ಣುಗಳು ಇಸ್ಕೊಳ್ಳೋಣ ಅಂತ ಬಂದು ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಇದು ನೆನೆದ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ಯಾಕಂದರೆ ನೆನೆ ವ್ಲಾಗು ಚಿಕ್ಕದಾಯಿತು ಫ್ರೆಂಡ್ಸ್, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಯಾಕಂದರೆ ಬೇರೆ ಸ್ವಲ್ಪ ಕೆಲಸಗಳಿತ್ತು, ಪರ್ಸ್ನಲ್ ಕೆಲಸ. ಸೊ ಹಾಗೆ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ನೆನೆ ನೈಟಿಗೆ ಬಂದು ಕಡಲೆ ಸಾರು ಇತ್ತಲ್ವ, ಸೊ ಅದನ್ನೇ ತಿನ್ಕೊಂಡಿದ್ವಿ. ಸೊ ಇವತ್ತು ಭಾನುವಾರ ಬೆಳಗ್ಗೆ ಸೊ ನಾನು ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕಸ ಗುಡಿಸಿ ಗಿಡಗಳಿಗೆಲ್ಲ ನೀರು ಹಾಕಿ ಕೋಳಿಗಳು ಬಂದಿತ್ತು ಫ್ರೆಂಡ್ಸ್, ಅದನ್ನೆಲ್ಲ ಓಡಿಸಿದ್ದೀನಿ. ಸೊ ಕೋಳಿಗಳು ನಾರ್ಮಲ್ ಹುಳುಗಳನ್ನ ತಿನ್ಕೊಂಡು ಹೋಗ್ಬಿಟ್ಟು ಈ ಹಸಿಮೆಣಸಿನ ಗಿಡ ಮತ್ತು ಅಲ್ಲಿ ಸೋರೆಕಾಯಿ ಮತ್ತು ಹೀರೆಕಾಯಿದು ಗಿಡ ಬರ್ತಿತ್ತು. ಸೊ ಅದನ್ನೆಲ್ಲ ಕಿತ್ತಾಕ್ಬಿಟ್ಟಿದೆ. ಅದು ಸೊ ಬೇಜಾರಾಗ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮತ್ತು ಕನಕಾಂಬರ ಗಿಡ ಕೂಡ ಹಾಕಿದ್ನಲ್ಲ 2, ಅದ್ರ ಥರನೇ ಮತ್ತು ತೋಡ್ತಾ ಇದೆ ಅದು. ಸೊ ಅಂದರೆ ಒಂಥರ ಕೆರೆಯೋ ಥರ ಮಾಡುತ್ತಲ್ಲ, ಆ ಥರ ಮಾಡ್ತಾಯಿದೆ. ಆಮೇಲೆ ಮೊನ್ನೆ ಬಂದುಬಿಟ್ಟು ಅದೇ ಕಡಲೆ ಸಾರು ಮಾಡೋದಕ್ಕೆ ಇತ್ತಂದ್ವಲ್ಲ ಫ್ರೆಂಡ್ಸ್, ಅದು ಹಣ್ಣು ಹುಳ್ಳಿಕಾಯಿ ಮತ್ತು ಇನ್ನೊಂದು ಏನೋ ತೊಗೊಂಬಂದೆ, ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದು ಮೊಳಕೆ ಬಂದಿತ್ತು ಫ್ರೆಂಡ್ಸ್ ಕಾಳಲ್ಲೇ. ಸೊ ಅದನ್ನು ಎತ್ಕೊಂಬಂದು ಗಿಡ ಹಾಕಿದ್ದೀವಿ. ಸೊ ಒಂದು 15 ಹಾಕಿದ್ದೀವಿ. ಅದನ್ನು ಕೂಡ ಯಾವ್ದು ಬರುತ್ತೋ ಯಾವ್ದು ಬಿಡುತ್ತೋ ನೋಡೋಣ ಅಂದ್ಕೊಂಡು. ಸೊ ಅದನ್ನು ಎಲ್ಲಿ ಇದು ಮಾಡಿ ಈಚೆಗೆ ತೆಗೆದುಬಿಡುತ್ತೋ ಅಂತ ಭಯ. ಸೊ ನೋಡೋಣ ಏನು ಮಾಡುತ್ತೋ. ಆ ಕೋಳಿಗಳಿಗೆ ಏನಾದರೂ ಒಂದು ಗತಿ ಕಂಡಿರ್ಬೇಕು ಫ್ರೆಂಡ್ಸ್, ಹಾರ್ಕೊಂಡು ಬರುತ್ತೆ. ಸೊ ನೋಡೋಣ ಬನ್ನಿ. ಇನ್ನೂ ನಮ್ಮ ಮನೆಯವ್ರು ಮಲಗಿದ್ದಾರೆ. ಸೊ ಅವ್ರಿಗೆ ತಕ್ಷಣ ಹಾಲು ಜಾಸ್ತಿನೇ ಇದಲ್ಲ. ಸೊ ಕಾಫಿ ಇಲ್ಲ ಟೀ ಏನಾದರೂ ಮಾಡಿಕೊಟ್ಬಿಟ್ಟು ಆಮೇಲೆ ಏನು ನಾಷ್ಟ ಮಾಡೋದು ಅಂತ ಕೇಳೋಣ. ಮೇ ಬಿ ಇವತ್ತು ಅವ್ರಿಗೆ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಅವ್ರಿಗೆ ಸಡನ್ನಾಗಿ ಕೆಲಸ ಬರ್ತಾ ಇರುತ್ತೆ. ಸೊ ಬನ್ನಿ, ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಂಡು ಹೋಗೋಣ ಅಂದರೆ ಬಿಸಿಲು ಬರ್ತಾಯಿಲ್ಲ. ಟೈಮಲ್ಲಿ 7:15 ಆಗಿದೆ. ಮುಂಚೆಲೆ ನೆನ್ನೆ ನಮ್ಮ ಮನೆಯವರು ಕೇಕ್ ಇಸ್ಕೊಟ್ಟಿದ್ರು ನನಗೆ. ಸೊ ಅದಕ್ಕೆ ನೆನ್ನೆ ತಿಂದಿರಲಿಲ್ಲ, ಎತ್ತಿಟ್ಟಿದ್ದೆ. ಸೊ ಈಗ ಬೆಳಗ್ಗೆ ತಿನ್ಕೊಳ್ಳೋಣ ಅಂತ ಇನ್ನೂ ಎದ್ದಿಲ್ಲ ಫ್ರೆಂಡ್ಸ್, 8:15 ಆಯಿತು. ಸೊ ನನಗೆ ಹಸುವಾಗ್ತಿತ್ತು, ಅದಕ್ಕೆ ಕೇಕ್ ತಿನ್ಕೊಳ್ಳೋಣ ಅಂತ ತಿನ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಆಮೇಲೆ ನಮ್ಮ ಮನೆಯವ್ರು ಎದ್ಮೇಲೆ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಸೊ ರಾಗಿ ಇತ್ತು ಫ್ರೆಂಡ್ಸ್. ಇದು ಒಂದು 4-5 ತಿಂಗಳದ್ದು ಅಂದ್ಕೊಳ್ಳಿ ರಾಗಿ, ಎಲ್ಲ ಇಟ್ಟು ಹಾಗೆ. ಸೊ ಈಗ ಹುಳ ಬಂದುಬಿಟ್ಟಿದೆ ಫ್ರೆಂಡ್ಸ್, ರೇಷನ್ದು ಅಷ್ಟೇ ಅಲ್ವ, ಹಾಗೆ ಆಗುತ್ತೆ. ಸೊ ಫೈನಲಿ ಇದನ್ನೆಲ್ಲ ಬಿಸಿಲಿಗೆ ಹಾಕಿದ್ದೀನಿ. ಮಣ್ಣೆ ಜಾಸ್ತಿ ಇದೆ ಫ್ರೆಂಡ್ಸ್, ರಾಗಿಗಿಂತ ಮಣ್ಣೆ ಜಾಸ್ತಿ ಇದೆ. ಸೊ ಅದ್ರ ಜೊತೆ ಹಾಗೆ ಕೊಬ್ಬರಿ ಕೂಡ ಒಣಗಾಕೊಂಡಿದ್ದೆ. ಕೊಬ್ಬರಿ ಜೊತೆ ಹಾಗೆ ಈರುಳ್ಳಿ ಕೂಡ ಬಿಸಿಲಲ್ಲಿ ಇಟ್ಟಿದ್ದೆ. ನಾಷ್ಟಕ್ಕೆ ಬಂದು ಕಡಲೆ ಸಾರು ತಿಂದ್ಕೊಂಡು ಈಗ ನಮ್ಮ ಮನೆಯವರು ಒಂದು ಸ್ವಲ್ಪ ಬೇರೆ ಏನೋ ಕೆಲಸ ಇದೆ ಅಂದ್ಕೊಂಡು ಹೊರಗಡೆ ಹೋಗ್ತಾಯಿದ್ದಾರೆ. ಸೊ ಹೊರಗಡೆ ಹೋಗಿ ಬಂದಮೇಲೆ ನನಗೆ ನಲ್ಲಿಕಾಯಿ ಕಿತ್ಕೊಂಡ್ಬಂದಿದ್ರು ಫ್ರೆಂಡ್ಸ್. ನನಗೆ ನಲ್ಲಿಕಾಯಿ ಅಂದರೆ ತುಂಬಾ ಇಷ್ಟ. ಸೊ ತುಂಬ ಜಾಸ್ತಿ ಕಿತ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಇದನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ನೋಡಬೇಕು. ಆಮೇಲೆ ಚಿಕನ್ ತಂದುಕೊಟ್ಟು ಹೋಗಿದ್ರು. ಸೊ ಅವ್ರಿಗೂ ಅವ್ರ ಫ್ರೆಂಡ್ಗೊಬ್ರು ಕೊಡಬೇಕಿತ್ತು. ಸೊ ಅದಕ್ಕೆ ಚಿಲ್ಲಿ ಚಿಕನ್ ಪ್ಯಾಕ್ ಮಾಡಿದ್ದೀನಿ. ಈಗ ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಆಗಿದೆ. ಸೊ ನಿನ್ನೆ ಕೂಡ ಕರೆಂಟ್ ಹೋಗಿತ್ತು. ಸೊ ಇವತ್ತಂತೂ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ, ಒಂದು 12 ಗಂಟೆಯಿಂದ ಅಂದ್ಕೊಳ್ಳಿ. ಸೊ ನಾನು ನಮ್ಮ ಮನೆಯವ್ರೊಂದು ಮೂವಿ ನೋಡೋಣ ಅಂತ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಮೂವಿ ನೋಡೋಣ ಅಂತ. ಸೊ ಮೂವಿ ಇನ್ನೇನು ಮುಗೀತಾ ಇದೆ, ಕ್ಲೈಮ್ಯಾಕ್ಸಲ್ಲಿ ಕರೆಂಟ್ ಹೋಗಿದ್ದು ಇನ್ನೂ ಬಂದೇ ಇಲ್ಲ. ಈಗ ಟೈಮ್ 6 ಗಂಟೆ.
ಸೊ ನೋಡೋಣ ಏನು ಮಾಡೋದು ಅಂತ. ಈಗ ವೆಯ್ಟ್ ಮಾಡ್ತಾ ಇದ್ದೀನಿ, ಬರುತ್ತೆ ಅಂದ್ಕೊಂಡು. ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ತಲೆ ಸಿಕ್ಕಾಪಟ್ಟೆ ನೋವ್ತಾ ಇದೆ, ಬೆದರ್ಗೆ ಅಂತ ಏನೋ ಗೊತ್ತಿಲ್ಲ. ಕರೆಂಟ್ ಹೋಗಿದ ತಕ್ಷಣ ನಮ್ಮ ಮನೆಯವರು ಹೊರಗಡೆ ಹೋದರು, ಮತ್ತೆ ಬಂದಿದ್ರು ಚಿಕನ್ ತೊಗೊಂಬಂದು ಕೊಟ್ಟು, ಮತ್ತೆ ಹೋಗಿ ನೆಲ್ಲಿಕಾಯಿ ತೊಗೊಂಬಂದಿದ್ರು ಫ್ರೆಂಡ್ಸ್. ನನಗೆ ನೆಲ್ಲಿಕಾಯಿ ಅಂದರೆ ಇಷ್ಟ ಅಂತ ಅಂದ್ಕೊಂಡು. ಸೊ ಈ ಸೀಸನ್ ಅಲ್ಲ, ಇದು ನೆಲ್ಲಿಕಾಯಿ ಸೀಸನ್ ಅಲ್ಲ. ಸೊ ಆದ್ರೂ ತಂದಿದ್ದಾರೆ. ನಂಗೆ ಗೊತ್ತಿಲ್ಲ, ಇದು ನೆಲ್ಲಿಕಾಯಿ ಸೀಸನ್ ಆಗೋಗಿದೆ ಅನಿಸುತ್ತೆ. ನಾನು ಮೇಯ್ನಾಗಿ ಕರೆಂಟ್ ಇಲ್ಲ, ಸೊ ಮಳೆ ಬರೋಂಗಿದೆ. ಸೊ ತಲೆ ಸಿಕ್ಕಾಪಟ್ಟೆ ನೋವ್ತಿದೆ. ಅದಕ್ಕೆ ಹಾಲಿದೆಲ್ಲ ಫ್ರೆಂಡ್ಸ್, ಮನೇಲಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅಂತ ಅನ್ನಿಸ್ತು. ಹೋಗಿ ಬಾದಾಮ್ ಪೌಡ್ರೆಲ್ಲ ತಂದಿದ್ದೆ, ಆದರೂ ಪಾಯಸ ಮಾಡೋದು ಯಾಕೋ ಬೇಡ ಅನಿಸ್ತು. ಸೊ ಅದಕ್ಕೆ ಈಗ ಹಾಲು ಕಾಯಕ್ಕಿಟ್ಟಿದ್ದೀನಿ. ಸೊ ಕಾಫಿ ಕುಡಿಯೋಣ ಅಂತ. ಸೊ ಬನ್ನಿ ಈಗ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ಸೊ ಫ್ರೆಂಡ್ಸ್, ಫೈನಲಿ ಕಾಫಿ ಮಾಡ್ಕೊಂಡು ಕುಡಿದೆ. ಆಮೇಲೆ ನಮ್ಮ ಮನೆಯವರು ಡ್ರ್ಯಾಗನ್ ಫ್ರೂಟ್ ತಂದಿದ್ರು. ಸೊ ಅದನ್ನು ಕಟ್ ಮಾಡ್ಕೊಂಡು ತಿಂದ್ವಿ. ಸೊ ಊಟಕ್ಕೆ ಬಂದುಬಿಟ್ಟು ಚಿಲ್ಲಿ ಚಿಕನ್ ಇದೆ, ಕಡಲೆ ಸಾರು ಇದೆ, ಇದನ್ನೇ ತಿನ್ಕೊಳ್ತೀವಿ. ಸೊ ಫ್ರೆಂಡ್ಸ್, ಶನಿವಾರದ್ದು ಮತ್ತು ಭಾನುವಾರದ್ದು ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಎಲ್ಲಿ ಬೇಕು ವಿಡಿಯೋ ಅಂದ್ಕೊಂಡು ಸಪೋರ್ಟ್ ಮಾಡ್ತೀನಿ ಎಲ್ಲರೂ ಕೂಡ. ಥ್ಯಾಂಕ್ ಯು ಸೊ ಮಚ್.